ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. 2026ರ IPL ಪ್ರಾರಂಭವಾಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಆದರೂ ಕೂಡ ನಮ್ಮ RCB ತಂಡಕ್ಕೆ ಇನ್ನು ಹೋಮ್ ಗ್ರೌಂಡ್ ಯಾವುದು ಎಂದು ಖಚಿತವಾಗಿಲ್ಲ ಅಂತಲೇ ಹೇಳ್ಬೋದು. ಒಂದು ಕಡೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿ ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಪ್ರಸಾದ್ ಅವರು ಬೆಂಗಳೂರಲ್ಲೇ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾವು IPL ಮ್ಯಾಚ್ಗಳನ್ನು ಆಟ ಆಡಿಸ್ತೀವಿ ಅಂತೇಳಿ ಹೋರಾಡ್ತಾ ಇದ್ದಂದರೆ, ಮತ್ತೊಂದು ಕಡೆ ನಮ್ಮ RCB ಮ್ಯಾನೇಜ್ಮೆಂಟ್ ಅವರು ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಹೊರತುಪಡಿಸಿ ಬೇರೆ ರಾಜ್ಯದ ಸ್ಟೇಡಿಯಂಗಳನ್ನು RCB ಹೋಮ್ ಗ್ರೌಂಡ್ಗಳಾಗಿ ಆಟ ಆಡಬೇಕಂತೇಳಿ ಹೋರಾಡ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಬಿಟ್ಟು ನವಿ ಮುಂಬೈನ DY ಪಾಟೀಲ್ ಸ್ಟೇಡಿಯಮನ್ನು ಹೋಮ್ ಗ್ರೌಂಡ್ ಆಗಿ ಮಾಡಲು ಯೋಜನೆ ಮಾಡಿತ್ತು. ಈಗ ಆ ಯೋಜನೆಗೆ ಮುಂಬೈ ಇಂಡಿಯನ್ಸ್ ತಂಡದ ಅಧಿಕಾರಿಗಳು ಎಳ್ಳುನೀರು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ DY ಪಾಟೀಲ್ ಸ್ಟೇಡಿಯಮನ್ನು RCB ತಂಡದ ಹೋಮ್ ಗ್ರೌಂಡ್ ಆಗಿ ಮಾಡಿಕೊಳ್ಳಲು ಮುಂಬೈ ಇಂಡಿಯನ್ಸ್ ತಂಡದ ಒಪ್ಪಿಗೆ ಪತ್ರ ಬೇಕಾಗಿರುತ್ತದೆ. ಯಾಕಂದರೆ ಮುಂಬೈ ಇಂಡಿಯನ್ಸ್ ತಂಡದ ಕಾರ್ಯವ್ಯಾಪ್ತಿಗೆ ಹತ್ತಿರವಿರುವ DY ಪಾಟೀಲ್ ಸ್ಟೇಡಿಯಂ ಆಗಿರುವುದರಿಂದ ಮುಂಬೈ ಇಂಡಿಯನ್ಸ್ ತಂಡದ ಅಧಿಕಾರಿಗಳು ಒಪ್ಪಿಗೆ ಪತ್ರವನ್ನು ನೀಡಬೇಕು. ನಾವು RCB ತಂಡಕ್ಕೆ ಇದು ಹೋಮ್ ಗ್ರೌಂಡ್ ಆಗಲು ಮುಂಬೈ ತಂಡದ ಒಪ್ಪಿಗೆ ಬೇಕಾಗಿರುತ್ತದೆ. ಈಗ ಆ ಒಪ್ಪಿಗೆಯನ್ನು ಮುಂಬೈ ಇಂಡಿಯನ್ಸ್ ತಂಡದ ಅಧಿಕಾರಿಗಳು ನೀಡಿಲ್ಲ. ಯಾಕಂದರೆ ಮುಂಬೈ ಇಂಡಿಯನ್ಸ್ ತಂಡದ ಕ್ರೇಜ್ ಹಾಗೂ ಘನತೆಯನ್ನು ಕಾಪಾಡುವ ಉದ್ದೇಶದಿಂದ DY ಪಾಟೀಲ್ ಸ್ಟೇಡಿಯಮನ್ನು RCBಗೆ ಬಿಟ್ಟುಕೊಡಲು ಅವರಿಗೆ ಮನಸ್ಸಿಲ್ಲ ಅಂತಲೇ ಹೇಳ್ಬೋದು. ಆದ್ದರಿಂದ ಅವರು ಒಪ್ಪಿಗೆ ಪತ್ರವನ್ನು ನೀಡಿಲ್ಲ. ಅದರಿಂದ DY ಪಾಟೀಲ್ ಸ್ಟೇಡಿಯಂ ನಮ್ಮ RCB ತಂಡಕ್ಕೆ ಹೋಮ್ ಗ್ರೌಂಡ್ ಆಗಲು ಸಾಧ್ಯ ಇಲ್ಲ. ಇದು ಒಂದು ಕಡೆ ನಮ್ಮ RCB ಅಭಿಮಾನಿಗಳಿಗೆ, ಕರ್ನಾಟಕದ ಕ್ರೀಡಾಭಿಮಾನಿಗಳಿಗೆ ಒಂದು ಸಂತಸ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ನೆಚ್ಚಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟವನ್ನು ನಮ್ಮ ನೆಚ್ಚಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ನೋಡಬೇಕು ಅಂತ ಕರ್ನಾಟಕದ ಕ್ರೀಡಾಭಿಮಾನಿಗಳ ಆಶಯವಾಗಿತ್ತು. ಅದರಂತೆ ಈಗ DY ಪಾಟೀಲ್ ಸ್ಟೇಡಿಯಂ ಕೂಡ ಅದು ಕ್ಯಾನ್ಸಲ್ ಆಗಿದ್ದರಿಂದ ಒಂದು ಕಡೆ ಆದಂದರೆ, ಮತ್ತೊಂದು ಕಡೆ ಸರ್ಕಾರ, ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿ ಹಾಗೂ ನಮ್ಮ RCB ಫ್ರಾಂಚೈಸಿಯು ಮೂವರು ಇನ್ನೇನು ಕೆಲವೇ ದಿನಗಳಿಗೆ ಒಂದು ಸಭೆ ಕರೆದು ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ IPL ಮ್ಯಾಚ್ಗಳನ್ನು ಆಡಲು ಅವಕಾಶ ಮಾಡಿಕೊಡುತ್ತಾರೆ ಎಂಬ ಭರವಸೆ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಒಟ್ಟಾರೆಯಾಗಿ ನಮ್ಮ RCB ತಂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಬೇಕು ಅಥವಾ ಬೇರೆ ರಾಜ್ಯದ ಸ್ಟೇಡಿಯಂಗಳಲ್ಲಿ ಆಡಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.